ದಂಧೆಕೋರರಿಗೆ ಬಿಸಿ ಮುಟ್ಟಿಸೋ ನಿಟ್ಟಿನಲ್ಲಿ ಪೊಲೀಸರು ರಾಜ್ಯದಲ್ಲಿ ಅಲರ್ಟ್ ಆಗಿದ್ದಾರೆ. ಪ್ರಮುಖವಾಗಿ ಗದಗ್ನಲ್ಲಿ ಬಿಸಿ ಮುಟ್ಟಿಸಿದ್ದಾರೆ. ಹಾಗಾದ್ರೆ ಈ ರೇಡ್ ವೇಳೆ ಮೀಟರ್ ಬಡ್ಡಿ ದಂಧೆಕೋರರಿಂದ ಸಿಕ್ಕಂತಹ ನಗದು ಪ್ರಮಾಣ ಎಷ್ಟು ಮತ್ತು ಇವ್ರ ಮೇಲೆ ಕಂಪ್ಲೇಂಟ್ ಯಾವ ರೀತಿ ಇತ್ತು ಎಲ್ಲದರ ಬಗ್ಗೆ ಡೀಟೇಲ್ಸ್ ಒಂದೊಂದಾಗಿ ನೋಡ್ತಾ ಹೋಗೋಣ. ಗದಗ ಬೇಟಗಿರಿ ಅವಳಿ ನಗರದಲ್ಲಿ ದಿಢೀರಂತ ಪೊಲೀಸರು ರೇಡ್ ಮಾಡಿರೋದು. ಏಕಕಾಲಕ್ಕೆ 12 ಕಡೆಗಳಲ್ಲಿ ಬಡ್ಡಿ ದಂಧೆಕೋರರಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ದಾಳಿ ವೇಳೆ ಕಂತೆ ಹಣ ಸೀಸ್ ಆಗಿದೆ. ಖಾಲಿ ಚೆಕ್ಗಳು ಪತ್ತೆ ಆಗಿದೆ. ಎಷ್ಟೊಂದು ಜನರ ಹತ್ರ ಶ್ಯೂರಿಟಿ ಪರ್ಪಸ್ಗೆ ಅಂತ ಚೆಕ್ಗಳನ್ನು ಈಸ್ಕೊಂಡಿದ್ರಲ್ಲ, ಅದೆಲ್ಲ ಪತ್ತೆ ಆಗಿದೆ. ನೋಡಿ, ರೇಡ್ ಸಂದರ್ಭದಲ್ಲಿ ಪತ್ತೆ ಆಗಿರುವಂತಹ ಹಣದ ಮೌಲ್ಯ ಎಷ್ಟು ಅಂತ 26,57,000 ರೂಪಾಯಿ ಹಾರ್ಡ್ ಕ್ಯಾಶ್ ಪತ್ತೆ ಆಗಿದೆ. ಮತ್ತೆ ಖಾಲಿ ಬಾಂಡ್ ಪೇಪರ್ಗಳಲ್ಲಿ ಸಿಕ್ಕಿದೆ. ತುಂಬಾ ಜನರ ಹತ್ರ ಪಾಪ ಈ ತಿಳುವಳಿಕೆ ಕಮ್ಮಿ ಇರೋರ ಹತ್ರ ಎಲ್ಲ ಅದ್ರಲ್ಲಿ ಸೈನ್ ಮಾಡಿಸ್ಕೊಂಡು ಆಟ ಆಡಿಸೋದು, ಆಸ್ತಿ ಬರ್ಸ್ಕೊಳ್ಳೋದಕ್ಕೆ, ಅದಕ್ಕೆಲ್ಲ ಈ ಖಾಲಿ ಬಾಂಡ್ ಪೇಪರ್ಗಳನ್ನು ಯೂಸ್ ಮಾಡ್ತಾರೆ. ಅದೆಲ್ಲ ಸಿಕ್ಕಿದೆ. ಮತ್ತೆ ಚೆಕ್ಗಳು ಪತ್ತೆ ಆಗಿದೆ. ಚೆಕ್ ಬುಕ್ಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಈ ಕಡೆಗೆ ಧಮ್ಕಿ ಬೆದರಿಕೆ ಹಾಕಿ ಹಣ ವಸೂಲಿ ಮಾಡ್ತಾ ಇದ್ದಂತಹ ಆರೋಪ ವಿಪರೀತವಾಗಿ ಈ ಭಾಗದಲ್ಲಿ ಕೇಳಿ ಬಂದಿತ್ತು. ಹೀಗಾಗಿ ಪೊಲೀಸರು ಜನ ಮೆಚ್ಚುವಂತಹ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಜನ ಇದನ್ನೇ ಬಯಸ್ತಾ ಇದ್ದಿದ್ದು ಈ ಭಾಗದಲ್ಲಿ. ಅಟ್ಲೀಸ್ಟ್ ಒಂದ್ಸಲ ಸ್ಟೇಷನ್ಗೆ ಕರೆಸಿ ಯಾರ್ಯಾರು ಇಲ್ಲೀಗಲ್ ಆಗಿ ವ್ಯವಹಾರ ಮಾಡ್ತಾ ಇದ್ದಾರೆ ಲೇವಾದೇವಿ ಹೆಸರಲ್ಲಿ ಅವ್ರನ್ನೆಲ್ಲ ಕರೆಸ್ಬಿಟ್ಟು ಅವ್ರ ಲೈಸೆನ್ಸ್ ಇದೆಯಾ ಇಲ್ವಾ ಅಂತೆಲ್ಲ ಚೆಕ್ ಮಾಡಿಸಿದ್ರೆ ನಾವು ಎಷ್ಟೋ ನೆಮ್ಮದಿಯಿಂದ ಬದುಕ್ತೀವಿ ಅಂತಿದ್ರು. ಫೈನಲ್ ಈಗ ಪೊಲೀಸರು ಆಕ್ಟ್ ಮಾಡಿದ್ದಾರೆ. ಗದಗ ಬೆಟಗೇರಿ ಆಳ್ವಿ ನಗರದಲ್ಲಿ ಈ ದಿವಸ ಈ ಕೆಲವರು ಎಕ್ಸಾರ್ಬಿಟೆಂಟ್ ಇಂಟ್ರೆಸ್ಟನ್ನು ಸಾರ್ವಜನಿಕರಿಂದ ಪಡೆದುಕೊಳ್ತಾ ಇದ್ದಾರೆ ಮತ್ತು ಅವ್ರಿಗೆ ಎಕ್ಸ್ಟಾರ್ಷನ್ ಮಾಡ್ತಾ ಇದ್ದಾರೆ, ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ. ಆ ಎಕ್ಸಾರ್ಬಿಟೆಂಟ್ ಇಂಟ್ರೆಸ್ಟನ್ನು ಪಡೆದುಕೊಳ್ಳಿಕ್ಕೆ ಅಂತ ಕೆಲವು ದೂರುಗಳಿತ್ತು. ಆ ದೂರುಗಳ ಹಿನ್ನೆಲೆಯಲ್ಲಿ ಈ ದಿವಸ ನಾವು ಕೆಲವು ತಂಡಗಳನ್ನು ಮಾಡಿಕೊಂಡು ವಿವಿಧ ಕಡೆ ಕಾನೂನು ಪ್ರಕಾರ ಪರಿಶೀಲನೆ ಮಾಡಲಿಕ್ಕಾಗಿ ಕೆಲವ್ರ ಹತ್ರ ಈ ಖಾಲಿ ಬಾಂಡ್ಗಳು, ಚೆಕ್ಗಳು ಮತ್ತು ರಿಜಿಸ್ಟರ್ಗಳು ಸಿಕ್ಕಿದೆ. ಒಬ್ಬರ ಹತ್ರ ಎಕ್ಸೆಸ್ ಸುಮಾರು 26,57,700 ರೂಪಾಯಿ ಕ್ಯಾಶ್ ಸಿಕ್ಕಿದೆ. ಸೊ ಈ ರೀತಿ ಅಂದರೆ ಏನು ಸಾರ್ವಜನಿಕರಿಗೆ ಏನು ವಿವಿಧ ಕಡೆಯಿಂದ ದೂರುಗಳು ಬರ್ತಾಯಿತ್ತು. ದೂರುಗಳು ಬಂದ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯಿಂದ ಈ ದಿವಸ ಸೋಮೋಟೋ ಒಂದು ಕಾನೂನು ಪ್ರಕ್ರಿಯೆಯನ್ನು ಜರುಗಿಸಿದ್ದೀವಿ. ಈ ಬಗ್ಗೆ ಮುಂದಿನ ಪ್ರಕರಣ ದಾಖಲಿಸಿಕೊಂಡು ಯಾವ ರೀತಿ ಅಪರಾಧಗಳಿದ್ದಾವೆ ಅದಕ್ಕೆ ಅನುಗುಣವಾಗಿ ಮುಂದಿನ ಕಾನೂನು ಕ್ರಮವನ್ನು ಜರುಗಿಸಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಪ್ರಮುಖವಾಗಿ ಇದರಲ್ಲಿ ಸಂಗಮೇಶ್ ದೊಡ್ಡಣ್ಣವ್ರು ಅಂಥೇಳಿ ಇವ್ರ ಹತ್ರ 26,55,700 ರೂಪಾಯಿ ಕ್ಯಾಶ್ ಸಿಕ್ಕಿದೆ. ಮತ್ತು ಡೀಟೇಲ್ಸ್ ಕೊಡ್ತಾರೆ ಭೀಮನಗೌಡ. 12 ಕಡೆಗಳಲ್ಲಿ ರೇಡ್ ಆಗಿದೆ ಅಂತ. ಈ ಕ್ಯಾಶ್ ಸಿಕ್ಕಿರೋದು ಸಂಗಮೇಶ್ ಅನ್ನೋರ್ ಮನೆಯಲ್ಲಿ. ಉಳಿದವ್ರ ಹತ್ರ ಏನೇನು ದಾಖಲೆಗಳನ್ನ ವಶಕ್ಕೆ ಪಡಿಸ್ಕೊಂಡ್ರು ಮತ್ತು ಏನೇನು ಸೆಕ್ಷನ್ಸ್ ಹಾಕಿದ್ದಾರೆ, ಅರೆಸ್ಟ್ ಮಾಡೋ ಪ್ರಕ್ರಿಯೆ ಏನಾದರೂ ಆಗಿದೆಯಾ ಅಲ್ಲಿ ಅಥವಾ ಜಸ್ಟ್ ರೇಡ್ಗೆ ಮಾತ್ರ ಸೀಮಿತ ಆಗಿದೆಯಾ ಇದು? ಹೌದು ಮಮತಾ, ಗದಗ್ ಬೆಟಗೇರಿ ಅವಳಿ ನಗರದಲ್ಲಿ ಏನು ಅಕ್ರಮ ಬಡ್ಡಿ ದಂಧೆಕೋರಿದ್ರು ಅವರ ಮನೆಗಳ ಮೇಲೆ ಪೊಲೀಸರ ನೇತೃತ್ವದಲ್ಲಿ 12 ಕಡೆಗಳಲ್ಲಿ ದಾಳಿ ಆಗಿರುವಂತದ್ದು. ಈ ದಾಳಿ ಸಂದರ್ಭದಲ್ಲಿ ಲಕ್ಷಾಂತರ ರೂಪಾಯಿ ಹಣ ವಸೂಲಿ ಮಾಡಿಕೊಂಡಿರುವಂತದ್ದು, ಜೊತೆಗೆ ಖಾಲಿ ಬಾಂಡು, ಚೆಕ್ಗಳು, ಹೀಗೆ ಅನೇಕ ವಸ್ತುಗಳನ್ನು ಕೂಡ ವಶಪಡಿಸಿಕೊಂಡಿರುವಂತದ್ದು. ಅದರಲ್ಲಿ ಸುಮಾರು ಈಗ ಆಲ್ರೆಡಿ ಒಂದು 5 ರಿಂದ 6 ಜನರ ಮೇಲೆ ಈಗ FIR ದಾಖಲಾಗಿರುವಂತದ್ದು. ಅದರಲ್ಲಿ ರವಿ ಕೌಜ್ಗೇರಿ ಮನೆಯಲ್ಲಿ ಕೂಡ ಬಾಂಡ್ ಪೇಪರ್ಸ್ ಹಾಗೂ ಹಣ ಎಣಿಸುವ ಮಷಿನ್ಸ್ ಕೂಡ ದಾಖಲಾಗಿರುವಂತದ್ದು. ಈ ಸಂಬಂಧಪಟ್ಟಂಗೆ BNS ಹಾಗೂ ಸೆಕ್ಯೂರಿಟಿ ಪ್ರಪೋಸ್ ಅಡಿ ಪ್ರಕರಣ ದಾಖಲಾಗಿದೆ. ಕೆಲವು ರಿಜಿಸ್ಟರ್ ಮಾಡಿದ್ದಾರೆ ಅವರು ತಮ್ಮ ಸಂಘಗಳ. ಇನ್ನು ಕೆಲವರು ಅನಧಿಕೃತವಾಗಿ ಬಡ್ಡಿ ದಂಧೆಯನ್ನ ಮಾಡ್ತಿದ್ರು, ಜೊತೆಗೆ ಧಮಕಿ ಹಾಕ್ತಿದ್ರು, ಬೆದರಿಕೆ ಹಾಕ್ತಿದ್ರು, ಬೆದರಿಕೆ ಮೂಲಕ ಹಣವನ್ನ ವಸೂಲಿ ಮಾಡ್ತಿದ್ರು. ಇಂಥವ್ರಿಗೆ ಪೊಲೀಸರು ಇವತ್ತು ಚಳಿ ಬಿಡಿಸಿರುವಂತದ್ದು. ಈ ಒಂದು ದಾಳಿ ಸಂದರ್ಭದಲ್ಲಿ ದರ್ಶನ್, ಉಮೇಶ್, ಉದಯ್ ಹಾಗೂ ಮಾರುತಿ, ಶಿವರಾಜ್ ಹೀಗೆ ಸುಮಾರು ಒಂದು 16 ಜನರನ್ನ ಈಗ ವಶಕ್ಕೆ ಪಡೆದುಕೊಂಡ್ಬಂದು ಅವರನ್ನ ವಿಚಾರಣೆ ಮಾಡಿರುವಂತದ್ದು, ಜೊತೆಗೆ ಅವ್ರ ಮೇಲೆ ಕೇಸ್ ಹಾಕಿರುವಂತದ್ದು. ಅವ್ರ ಬಳಿ ಏನೇನು ದಾಖಲಾತಿಗಳು, ಖಾಲಿ ಚೆಕ್ ಆಗಿರ್ಬೋದು, ಬಾಂಡ್ ಆಗಿರ್ಬೋದು, ಹೀಗೆ ಅನೇಕ ಮನೆ ಹಕ್ಕುಪತ್ರ ಆಗಿರ್ಬೋದು, ಈ ಎಲ್ಲವನ್ನು ಕೂಡ ವಶಪಡಿಸಿಕೊಳ್ತಾ ಇದ್ದಾರೆ. ಈಗ ಆಲ್ರೆಡಿ ಇವತ್ತು ಒಂದೇ ದಿನಕ್ಕೆ ಸುಮಾರು 12 ಕಡೆ ದಾಳಿ ಮಾಡಿರುವಂತದ್ದು. ಹೀಗೆ ದಾಳಿ ಕೂಡ ಇನ್ನೂ ಕೂಡ ಮುಂದುವರಿಸಿದ್ದಾರೆ. ನಾಳೆ ಮತ್ತು ನಾಡಿದ್ದು ಕೂಡ ಮುಂದುವರಿಸ್ತಾರೆ. ಅಂದ್ರೆ ಯಾರ್ಯಾರು ಅವ್ರ ಮೇಲೆ ಅನುಮಾನ ಇದೆ, ಯಾರ್ಯಾರು ಈ ಬಡ್ಡಿ ದಂಧೆ ವ್ಯವಹಾರ ಮಾಡ್ತಿದ್ದಾರೆ, ಅವ್ರೆಲ್ಲರೂ ಕೂಡ ಮೇಲೆ ಕೂಡ ಈಗ ಪೊಲೀಸರು ಒಂದು ನಿಗಾ ಇರಿಸಿರುವಂತದ್ದು. ಮಮತಾ, ಧನ್ಯವಾದ.
ಭೀಮನಗೌಡ ತಮ್ಮೆಲ್ಲ ಮಾಹಿತಿಗಾಗಿ. ಅತಿ ಅವಶ್ಯಕವಾಗಿ ಪೊಲೀಸರಿಂದ ಈ ಆಕ್ಷನ್ ಅನ್ನ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಬಿಕಾಸ್ ಲೀಗಲ್ ಆಗಿ ವ್ಯವಹಾರವನ್ನು ನಡೆಸೋರ್ಗಿಂತ ಇಲ್ಲೀಗಲ್ ಆಗಿ ವ್ಯವಹಾರ ನಡೆಸೋರ್ದೇ ಕಾಟ ಜಾಸ್ತಿ ಆಗ್ಬಿಟ್ಟಿದೆ. ಉಸಿರಾಡೋದಕ್ಕೂ ಬಿಡ್ತಿಲ್ಲ ಅವರು ಅಂತಿದ್ರು. ಸೊ ಗದಗ ಪೊಲೀಸರ ರೀತಿ ಉಳಿದವರು ಕಾರ್ಯಾಚರಣೆ ಮಾಡಿದ್ರೆ ಚೆನ್ನಾಗಿರುತ್ತೆ.